ಪ್ರಜ್ವಲ್ ರೇವಣ್ಣ ಆಯಿತು, ದರ್ಶನ್ ವಿಚಾರ ಬರಬೇಕಲ್ಲ. ಜೈಲಲ್ಲಿರುವ ನಟ ದರ್ಶನ್ ಬಂಧೀಖಾನೆಯಲ್ಲಿ ಪರದಾಡ್ತಾ ಇದ್ದಾರೆ. ಮನೆಯೂಟ ಸಿಗದೆ ಕಂಗಾಲಾಗಿದ್ದಾರೆ ದಾಸ. ಮೊದಲೇ ಹೇಳ್ತಾ ಇದ್ರು ನನಗೆ ಪ್ರೋಟೀನ್ ಕೊಡಿ, ಪ್ರೋಟೀನ್ ಕೊಡಿ. ಪ್ರೋಟೀನ್ ಅಂದರೆ ನಿಮ್ಮ ಮೊನ್ನೆ ಕೂಡ ಹೇಳಿದೆ, ಪ್ರೋಟೀನ್ ಅಂದರೆ ಈ ಹಾಲಲ್ಲಿ ಸಿಗುತ್ತೆ ಅದು ಪ್ರೋಟೀನ್, ಚಿಕನಲ್ಲಿ ಸಿಗುತ್ತೆ ಅದು ಪ್ರೋಟೀನ್, ಮೊಟ್ಟೆಯಲ್ಲಿ ಸಿಗುತ್ತೆ ಅದು ಪ್ರೋಟೀನ್. ಏನು ಶೆಟ್ರೆ ಫುಲ್ ನಾನ್ ವೆಜ್ ಮಾತ್ರ ಹೇಳ್ತಾ ಇದ್ರಿ? ಬೇಳೆಕಾಳಲ್ಲಿ ಸಿಗುತ್ತೆ ಅದು ಪ್ರೋಟೀನ್, ಬೇಳೆಕಾಳಲ್ಲಿ ಸಿಗೋದು ಪ್ರೋಟೀನ್. ಈ ಪ್ರೋಟೀನ್ ಯಾಕೆ ಬೇಕು ಅಂತಂದರೆ ನೀವು ಮಸಲ್ ಮ್ಯಾನ್ ಆಗಬೇಕು ಅನ್ನೋ ಪ್ರೋಟೀನ್ ಬೇಕಾಗುತ್ತೆ. ಅಕ್ಕಿ ತಿಂದರೆ ಪ್ರೋಟೀನ್ ಸಿಗಲ್ಲ. ಅಕ್ಕಿ ತಿಂದರೆ ಏನು ಸಿಗುತ್ತೆ? ಕಾರ್ಬೋಹೈಡ್ರೇಟ್ಸ್. ಮುದ್ದೆ ತಿಂದರೆ ಕಾರ್ಬೋಹೈಡ್ರೇಟ್ಸ್, ಚಪಾತಿ ತಿಂದರೆ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಏನು ಮಾಡುತ್ತೆ? ಅದು ಸಕ್ಕರೆ ಇದ್ದಂಗೆ, ಅದು ಎನರ್ಜಿಗೆ. ಪ್ರೋಟೀನ್ ಬಾಡಿ ಬಿಲ್ಡ್ಗೆ, ಮಸಲ್ಗೆ. ಓಕೆ, ಇವರು ಬಾಡಿ ಬಿಲ್ಡ್ರು. ನೀವು ನೋಡಿದ್ದೀರಿ ಕಾಟೇರ ಸಿನಿಮಾದಲ್ಲಿ ಹೆಂಗಿತ್ತು, ಒಳ್ಳೆ ಕಬ್ಬಣ ಇದ್ದಂಗಿತ್ತು. ಆ ಥರ ಬಾಡಿ ಮಾಡಬೇಕು ಅಂದರೆ ಊಟ ಮಾಡೋಕ್ಕಾಗಲ್ಲ. ಮೊಟ್ಟೆ, ಚಿಕನ್ನು, ಕಾಳು, ಹಾಲು, ಇದೆಲ್ಲ ಪ್ರೋಟೀನ್. ಆಮೇಲೆ ಪನೀರ್, ಇದರಲ್ಲೆಲ್ಲ ಪ್ರೋಟೀನ್ ಜಾಸ್ತಿ. ಜಿಮ್ಗೆ ಹೋದವ್ರಿಗೆ ಹೇಳ್ತಾರೆ. ಈಗೇನಾಗಿದೆ, ಅವ್ರು ಕೊಟ್ಟಿಲ್ಲ, ಕೋರ್ಟ್ಗೆ ಹೋದ್ರು, ಕೋರ್ಟ್ಗೆ ಕೊಟ್ಟಿಲ್ಲ, ಊಟ ಕೊಡೋದಿಲ್ಲ ಅಂತ ಹೇಳ್ತು. ಅಟ್ಲೀಸ್ಟ್ ನನಗೆ ವಾಕಿಂಗ್ ಮಾಡೋಕ್ಕೆ ಬಿಡ್ರಪ್ಪ ಅಂತೇಳಿ ಕೇಳಿದ್ರಂತೆ ದರ್ಶನ್. ವಾಕಿಂಗ್ ಬಾಕಿದವ್ರಿಗೆ ಬಿಡ್ತಾರೆ, ದರ್ಶನ್ಗೆ ಯಾಕೆ ಬಿಡ್ತಾರೆ ಅಂದರೆ, ವಾಕಿಂಗ್ ಏನಾದರೂ ದರ್ಶನ್ ಹೋದರೆ ಇದ್ದ ಕೈದಿಗಳೆಲ್ಲ ಅವ್ರನ್ನ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ, ಕಿರಿಕಿರಿ ಆಗುತ್ತೆ. ಅದಕ್ಕೆ ಬಿಟ್ಟಿಲ್ಲ ವಾಕಿಂಗ್ಗೆ ಅಂತೇಳಿ ಈಗ ಜೈಲು ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ದಾರಂತೆ. ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ. ಕಾರಾಗೃಹದಲ್ಲಿ ಕಾಟೇರ ಕೆಂಡ. ಜೈಲು ಸಿಬ್ಬಂದಿಗೆ ದರ್ಶನ್ ಅವಾಜ್. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದು, ಒಂದ್ ಕಡೆ ಮನೆ ಊಟ ಇಲ್ಲದೆ ಗೋಳಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಜೈಲಿನ 4 ಗೋಡೆಯ ಮಧ್ಯೆ ಇರಲಾಗದೆ ಪರದಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಚಡಪಡಿಸ್ತಾ ಇರುವ ದರ್ಶನ್ ಜೈಲು ಅಧಿಕಾರಿಗಳ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ವಿಶೇಷ ಭದ್ರತಾ ಕೊಠಡಿಯಿಂದ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಗಲಾಟೆ ಮಾಡಿದ್ದು ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರಂತೆ. ಇನ್ನು ಇವತ್ತು ಬೆಳಗ್ಗೆ ಜೈಲಿನ ವಿಶೇಷ ಭದ್ರತಾ ಕೊಠಡಿಯ ಕೆಳಗೆ ವಾಕಿಂಗ್ ಮಾಡೋದಕ್ಕೆ ದರ್ಶನ್ ಬಂದಾಗ ಸಿಬ್ಬಂದಿ ಹಾಗೆಲ್ಲ ಹೊರಗಡೆ ಓಡಾಡೋದಕ್ಕಾಗಲ್ಲ, ಇದು ಜೈಲು ಅಂತ ಹೇಳಿದ್ರಂತೆ. ಇದರಿಂದ ಕೋಪಗೊಂಡ ದರ್ಶನ್, ನನ್ನನ್ನ ಮಾತ್ರ ಯಾಕೆ ಕಂಟ್ರೋಲ್ ಮಾಡ್ತೀರಾ, ನಾನೇನು ರೌಡಿನಾ, ವಾಕಿಂಗ್ ಹೋದ್ರೆ ನಿಮ್ಗೆ ಏನು ಸಮಸ್ಯೆ ಅಂತ ಭದ್ರತಾ ಸಿಬ್ಬಂದಿಗಳ ವಿರುದ್ಧ ದರ್ಶನ್ ಕಿಡಿಕಾರಿದ್ದಾರೆ. ಪರಪ್ಪನ ಪಂಜರದಲ್ಲಿ ದರ್ಶನ್ ಪರದಾಡ್ತಾ ಇದ್ದು, ಜೈಲಿನಲ್ಲಿ ದರ್ಶನ್ ಬದಲಾಗಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ದರ್ಶನ್ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ನವೀನ್ ಶೆಟ್ಟಿ, ಕಿರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಎಲ್ಲ ಬರೇ ಬಿಜೆಪಿ ಬಾವುಟ ಇದೆ ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ, ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಕೂಡ್ಕೆ ಮದುವೆ. ಅದೇನಪ್ಪ ನಂಗೆ ಗೊತ್ತಿಲ್ಲ. ಭೂ ಕೈಲಾಸದ್ದು ಹಳೆ ಪಿಕ್ಚರ್ ಹೊಸ ಪ್ರಿಂಟ್ ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಆ ಹಳೆ ಪ್ರಿಂಟ್ ತಗೊಂಡು ಬಂದವ್ರೆ. ನಾಳೆಯಿಂದ ರಾಜ್ಯದಲ್ಲಿ ಮೂಡ ಹಗರಣ ಮತ್ತಷ್ಟು ಸದ್ದು ಮಾಡಲಿದೆ. ಬಿಜೆಪಿ ಹೋರಾಟ ಹೇಗಿರುತ್ತೋ, ಕಾಂಗ್ರೆಸ್ ಕೌಂಟರ್ ಇನ್ನೆಂಗಿರುತ್ತೋ ನಾಳೆಯಿಂದ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನನಗೆ ವೆರಿ ಫಸ್ಟ್ ಟೈಮ್ ಜಿ ಪರಮೇಶ್ವರ್ ಅವರ ಭಾಷಣ ಭಾಳ ರಸವತ್ತಾಗಿತ್ತು. ಯಾವತ್ತೂ ಅವರು ಭಾಳ ಒಂಥರ ಭಾಳ ಒಳ್ಳೆ ರಾಜಕಾರಣಿ ಅವರು, ಅದು ಬೇರೆ ವಿಚಾರ. ಆದರೆ ಅವರ ಭಾಷಣ ಎಲ್ಲ ಅಷ್ಟು ಮಜಾ ಕೊಡ್ತಿರಲಿಲ್ಲ. ಇವತ್ತು ಮಾತ್ರ ಭಾಳ ಚೆನ್ನಾಗಿತ್ತು. ಅದು ಕೂಡ CM ಇಬ್ರಾಹಿಂ ಅವರು ಹೇಳ್ಕೊಂಡು, ಹಳೆ ಭೂ ಕೈಲಾಸ ಪಿಕ್ಚರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್, ಕಲರ್ ಬಂದಿದ್ದೆ ತಂದರು. ಎನಿವೆ, ಹೇಗಿರುತ್ತೆ ದೋಸ್ತಿ ಪಾದಯಾತ್ರೆ? ದಾಖಲೆ ಪ್ರಕಾರ ನೀವು ಹೇಳ್ತೀರಲ್ಲಿ ಕೃಷಿ ಭೂಮಿ ಅಂತ, ಅಲ್ಲಿ ಕೃಷಿ ಭೂಮಿ ಇರಲಿಲ್ಲ, ಕೃಷಿ ಜಮೀನು ಇರಲಿಲ್ಲ, ಬಡಾವಣೆ ಇತ್ತು. 2001ರಲ್ಲಿ ಬಡಾವಣೆ ಇರುತ್ತೆ. ನೀವು ಖರೀದಿ ಮಾಡಿದ ನಂತರ 2004ಕ್ಕೆ ಖರೀದಿ ಮಾಡ್ತೀರಿ, 2010ರಲ್ಲಿ
ಕೃಷಿ ಭೂಮಿ ಅಂತ ನಮೂದು ಮಾಡ್ತೀರಿ. ನೋಡಿ, 9 ವರ್ಷಗಳ ಗ್ಯಾಪ್. ವಿಜಯಪುರಂ ಏನು ಹೇಳ್ತಿದ್ದಾರೆ? ನೀವು ತಗೊಂಡ್ರೆ ಯಾವಾಗ 2004ರಲ್ಲಿ ಕೃಷಿ ಭೂಮಿಯಿಂದ ತಗೊಳ್ತೀರಿ. ನಮೂದು ಯಾವಾಗ ಮಾಡ್ತೀರಿ? 2010ರಲ್ಲಿ. ಅಂದರೆ 2001ರಲ್ಲಿ ಅದು ದೇವರಾಜ ಬಡಾವಣೆ ಅಂಥೇಳಿ ನಿವೇಶನ ಹಂಚಿಕೆ ಮಾಡಿ ಆಗಿತ್ತು. ಅಲ್ಲಿ ರೋಡ್ ಇತ್ತು, ಅಲ್ಲಿ ಪಾರ್ಕ್ ಇತ್ತು, ಅಲ್ಲಿ ನಿವೇಶನ ಇತ್ತು. 2004ರಲ್ಲಿ ಅದು ಹೆಂಗೆ ಕೃಷಿ ಭೂಮಿ ಆಗುತ್ತೆ? ಕೃಷಿ ಭೂಮಿ ಆಗಿದ್ದು ಯಾವಾಗ? 2010ರಲ್ಲಿ ನೀವು ಮಾಡಿಕೊಂಡ್ರಿ. ಹೆಂಗೆ? ಯಾರು ಮಾಡಿದ್ದು? ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಇದು ಕೃಷಿ ಭೂಮಿ ಅಂತ ನಮೂದು ಮಾಡ್ತಾರೆ. ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಬೇಕು ಅಂತಂದರೆ ಹೋಗಿ ಪರಿಶೀಲನೆ ಮಾಡಿರಬೇಕು. ಯಾರು? ಇಬ್ಬರೂ ಪರಿಶೀಲನೆ ಮಾಡಿರಬೇಕು. DC ಪರಿಶೀಲನೆಗೆ ಹೋದಾಗ ಅಲ್ಲಿ ಇದ್ದದ್ದು ಬಡಾವಣೆ. ಆದರೆ ಇಬ್ಬರು ಕೂಡ ಬಡಾವಣೆ ಅಂತ ಬರೆಯೋದಿಲ್ಲ, ಬದಲಾಗಿ ಕೃಷಿ ಭೂಮಿ ಅಂತ ಬರೀತೀರಿ. ಬಡಾವಣೆಗೆ ಅದೇಗೆ ಕೃಷಿ ಭೂಮಿ ಪಟ್ಟ ಕೊಟ್ರಿ? ಅಬ್ರಹಾಂ ಅವರ ಮೂಲಭೂತ ಪ್ರಶ್ನೆ ಇದು. ಬಡಾವಣೆ ಜಾಗವನ್ನು ಕೃಷಿ ಜಮೀನು ಅಂತ ಮಾಡ್ಬೋದಾ? ಕೃಷಿ ಭೂಮಿ ಅಲ್ಲದ ಜಾಗ ಮಾರಾಟ ಮಾಡ್ಬೋದಾ? ಈಗ ಸೈಟ್ ಪಡೆದವರ ಹೆಸರಲ್ಲಿ ಇವರು ಕಂದಾಯ ಕಟ್ತಾರಾ? ಅಂದರೆ ಉದ್ದೇಶ ಏನು ಗೊತ್ತಾ? ಈಗ ಆ ತಹಶೀಲ್ದಾರ್, ಆ ಜಿಲ್ಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿದವರು ನೀವು ಅಂತ ಆರೋಪ. ನೀವು ಹೇಳಿದ ಕಾರಣಕ್ಕಾಗಿ ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಿದ್ದಾರೆ. ಜಾಗ ಎಲ್ಲ ತಗೊಂಡಿದ್ರು. ಯಾರು ನೋಡಿಲ್ಲ, ನಾವು ನೋಡಿದ್ವಿ ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಓಕೆ. ಇನ್ನು ಮುಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಆರೋಪಗಳನ್ನು ಕೇಳಿ ಬಂದಿದ್ದೆ ತಡ CM ಸಿದ್ದರಾಮಯ್ಯ ಗರಂ ಆಗಿಬಿಟ್ರು. ಇದೇ ಕೇಸ್ ಇಟ್ಟುಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲಾಗ್ತಾ ಇದೆ ಅಂತ ಗುಡುಗಿದ್ರು. ಮುಖ್ಯಮಂತ್ರಿಗೆ ಮಂತ್ರಿಮಂಡಲ ಕೂಡ ಸಾಥ್ ಕೊಡ್ತಾ ಇದೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಪ್ಯಾಕೇಜ್. ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಎದುರ್ಕೋಬೇಕು? ಕಾನೂನು ಬಾಹಿರ ನೋಟಿಸ್ ಬೇಕಾಗಬೇಕು. ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು. ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ. ರಾಜ್ಯ ರಾಜಕಾರಣದಲ್ಲಿ ಭರ್ಜರಿ ಬೆಳವಣಿಗೆಗಳು ನಡೆಯುತ್ತಿವೆ. ಮೂಡ ಹಗರಣದಲ್ಲಿ ಸಿಲುಕಿ ತೊಳಲಾಡ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜ್ಯಪಾಲ ಗೆಹ್ಲೋಟ್